ಆದಿತ್ಯ ಮದುವೆ ಆಗೋಯ್ತು, ನಿಮ್ಮ ಕೈಗೆ ಸಿಗಲ್ಲ ಆದಿ, ಅವನಿಂದ ಸ್ವಲ್ಪ ದೂರ ಇರಿ. ಬೆಳಗ್ಗೆ ಆಗಿದೆ, ದಾರಿಗೆ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಕಾಸ್ಟ್ಯೂಮ್ ರಾಮ್ರಾಜ್ಗೆ ಸಲ್ಯೂಟ್. ನಮ್ಮದು ರಾಮ್ರಾಜ್, ಒಂದು ರಾಮ್ರಾಜ್, ಎಲ್ಲರದು ರಾಮ್ರಾಜು. ಬಟ್ ಇನ್ನೂ ಯಾರೂ ಎದ್ದಿಲ್ಲ, ನಾವಿಬ್ಬರೇ ಎದ್ದುಬಿಟ್ಟು ರೆಡಿಯಾಗಿದ್ದು. ಅವರೆಲ್ಲ ಇನ್ನೂ ಆರಾಮಾಗಿ ಬರ್ತಾರೆ. ರೂಮು ದೂರ ಮಾಡಿದ್ವಿ, ಯಾಕಂದರೆ ಇಲ್ಲಿ ರೂಮ್ ಶಾರ್ಟೇಜ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಆ ಕಡೆ ದೂರದಲ್ಲಿ ರೂಮ್ ಮಾಡಿದ್ವಿ. ಎಲ್ಲರೂ ಇನ್ನೂ ಮಲಗಿದ್ದಾರೆ, ಬರ್ತಾರೆ ಆರಾಮಾಗೆ. 9:15 ಇರೋದು ಮುಹೂರ್ತ, ಅವಾಗ ಬಂದರೆ ನಡೆಯುತ್ತೆ. ಸೊ ನಾವು ಸ್ವಲ್ಪ ಬೇಗ ಬರಬೇಕಾಯ್ತಲ್ಲ, ಅದಕ್ಕೋಸ್ಕರ ಬಂದುಬಿಟ್ವಿ. ಆಯಿತಾ ನಿಂದು? ಈಗ ಹೋಗಿ ಕೆಳಗಡೆ ತಿಂಡಿ ಬೇಗ ಎದ್ದರೆ ಒಂದು ಡಿಸಡ್ವಾಂಟೇಜು, ಹೊಟ್ಟೆ ಹಸಿರುತ್ತೆ. ಸೊ ತಿಂಡಿ ರೆಡಿಯಾಗಿದ್ದರೆ ಲೈಟಾಗೆ ತಿಂದ್ಕೊಂಡು ಆಮೇಲೆ ಸಿಗುವ. ತಿಂಡಿ ಏನಿದೆ ಅಂತ ನೋಡುವ, ಬನ್ನಿ. ಏನಂಕಲ್, ತಿಂಡಿ ರೆಡಿನಾ? ತಿಂಡಿ ರೆಡಿನಾ? ಸಂಜೀತ್ ಅವರು ನಮ್ಮನ್ನ ಬಿಟ್ಟು ತಿಂತಿದ್ದಾರೆ. ಏನು ಸಂಜೀತ್, ಒಂದು ಮಾತು ಕರಿಯೋದು ಬೇಡವಾ? ಕರೀದಿರ ತಿಂತಾ ಇದ್ದೀರಲ್ಲ, ಎಲ್ಲೋಗಿದ್ರಿ ರಾತ್ರಿ? ತಿಂಡಿಗೆ ಕೇಸರಿ ಬಾತು, ಇಡ್ಲಿ, ಚಟ್ನಿ, ವಡೆ, ಸಾಂಬಾರ್. ಖಾರವಾದ ಚಟ್ನಿ. ಎಣ್ಣೆಯಿಂದ ಚಟ್ನಿ ಮಾತ್ರ ಸಕಾಲ ಮಾಡ್ತಾವೆ. ಇದು ಸ್ವಲ್ಪ ಒಗ್ಗರಣೆ ಜಾಸ್ತಿ, ತರಿಯಾಗಿ ರುಬ್ಬಿರೋದು. ಬಟ್ ನೆನ್ನೆ ಮಾಡಿದ್ದು ಫುಲ್ಲು ನೀರು ಥರ ನುಣ್ಣಗೆ ರುಬ್ಬಿರೋ ಚಟ್ನಿ. ಕಡಲೆಕಾಯಿ ಬೇರೆ ಹಾಕಿದ್ರು, ಅದಕ್ಕೆ ಸಕಾಲಾಯಿತು. ಸ್ವಲ್ಪ ತುಂಬ ಕಮ್ಮಿ, ನಾವು ಸಾಕು. ಖಾರ ಪೊಂಗಲ್ ಬೇಡ. ಕೇಸರಿ ಬಾತು, ಅದ್ಭುತ, ಯಥೇಚ್ಛವಾಗಿದೆ ಕೇಸರಿ ಫ್ಲೇವರ್. ನೀಟಾಗಿ ತಿಂದ್ಬಿಟ್ಟು ಕಾಫಿ ಜೊತೆಗೆ ಸಿಗುವ. ಕಾಶಿ ಯಾತ್ರೆ ಬಗ್ಗೆ ಗೊತ್ತಾ ಸಂಜಿತ್ ನಿಮಗೆ? ಹಾಂ, ಏನು ಕೊಡ್ತಾರೆ? ಕಾಶಿ ಅಲ್ವಾ? ಪಾತ್ರೆ ಇಲ್ಲ ಏನಕ್ಕೆ? ಈಗ ಅದೇ ಮಾಡೋದು. ಈಗ ಇಲ್ಲಿ ಕರೆಕ್ಟಾಗಿ 500 ಬರ್ತಾರೆ ಗೊತ್ತಾ, ಪೂಜೆ ಮಾಡಿಸ್ತಾರಲ್ಲ ಅವ್ರುಗಳು ಹೇಳೋದು ನೋಡ್ಬೇಕು. ಹೆಂಗೆ ಮಾಡಿಸ್ತಾರೆ ಗೊತ್ತಾ, ಹುಡುಗಿ ಕಡೆಯವ್ರು ಬಂದು ಕರ್ಕೊಂಡು ಹೋಗ್ಬೇಕು. ಈಗ ಇವ್ನು ಬರಲ್ಲ ಅಂತ ಗಲಾಟೆ ಮಾಡಬೇಕು, ಅದು ಹೇಳ್ಕೊಡ್ತಾರೆ. ಇವ್ನು ಹೋಗಂಗಿಲ್ಲ, ಅವರು ಎಲ್ಲ ನೈಸ್ ಮಾಡಿ ಹುಡುಗನ್ನ ಬಾ ನಿನಗೆ ಅದು ಕೊಡ್ತೀನಿ, ಬಾ ಇದು ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಬರ್ತಾನೆ. ಅದು ಕಾಮಿಡಿ ಸೂಪರಾಗಿರುತ್ತೆ. ಅಂದರೆ ಒಳ್ಳೆ 500 ಇರಬೇಕು, ಮಾಡ್ತಾರೆ. ಸೊ ನಮ್ಮ 500 ಇನ್ನೂ ಬಂದಿಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ, ನಿಮಗೂ ಮಾಡಿರ್ಬೇಕಲ್ಲ. ನಿಮ್ಮ ಕಡೆನೂ ಸೇಮ್ ಆತಾನೆ ಎಲ್ಲ? ಸೇಮ್. ನೀವೇನು ಹೋಗ್ಬಿಟ್ರ ಕರೆದಿದ ತಕ್ಷಣ ಒಂದೇ ಸಲ ಓಡೋಗ್ಬಿಟ್ಟಿರ್ತೀರ ಬಿಡಿ. ಆಟ ಆಡಿಸ್ಲಿಲ್ಲ, ಪರವಾಗಿಲ್ಲ, ಅದು ಗಲಾಟೆ ಮಾಡಿಲ್ಲ. ಅದು ಏನು ಸಂಪ್ರದಾಯ ಥರ ಹೇಳ್ತಾರೆ, ಕರೆದ್ಬಿಟ್ಟು ಹೋಗ್ಬೇಕು. ಆದಿತ್ಯ ಮದುವೆ ಆಗೋಯ್ತು, ನಿಮ್ಮ ಕೈಗೆ ಸಿಗಲ್ಲ ಆದಿ, ಅವನಿಂದ ಸ್ವಲ್ಪ ದೂರ ಇರಿ. ಆಯ್ತಾ? ಅವ್ನ ಫ್ಯಾಮಿಲಿ ಮ್ಯಾನ್ ಆದ, ನೀವೊಬ್ಬರೇ ಇನ್ನೂ ಒಂಟಿ. ಇದು ನಮ್ಮ ಚಾನಲ್ಲೇ ಬರುತ್ತೆ, ಮೈನ್ ಚಾನಲ್. ಸೊ ಯಾರಿಗೆ ಎಷ್ಟು ಖುಷಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಇವ್ರಿಗಂತೂ ಬೇಜಾರಾಗಿದೆ, ಪಾರ್ಟ್ನರ್ ಇನ್ನು ಸಿಗಲ್ಲ ಅಂತ.
ಯಾವಾಗಲೂ ಅವ್ನಿಗೆ ಅಂಟ್ಕೊಂಡೇ ಓಡಾಡ್ತಾಯಿದ್ರು, ಅದಕ್ಕೆ ಆಯ್ತೇನ್ರಿ. ನೀವು ಬೇಗ ಮದುವೆ ಆಗ್ಬಿಡಿ, ಆಶೀರ್ವಾದ ಮಾಡ್ತಾಯಿದ್ದೀನಿ. ಹೇಳಿದೆ ಇನ್ಮೇಲೆ ಅವನ ಹತ್ರ ಜಾಸ್ತಿ ಹೋಗ್ಬೇಡಿ, ಸೇರಬೇಡಿ, ಸ್ವಲ್ಪ ದೂರ ಇರಿ ಅಂತೇಳಿ. ಆಯ್ತಾ? ಅಷ್ಟೇ, ನಾವೇ ಫ್ರೀಡಮ್ ಕೊಟ್ಬಿಡ್ತೀವಿ. ಇಲ್ಲ ನಾವು ಎಲ್ಲ ಶೂಟಿಂಗ್ ಕರೆಯೋಕ್ಕಾಗಲ್ಲ ಪಾಪ. ಮೊದಲು ಯೂಸ್ ಮಾಡ್ಕೊಂಡಾಗಲ್ಲ ಅವನ್ನ ಈಸಿಯಾಗಿ. ಬನ್ನಿ ಬಾಯ್ಸ್, ಹಲೋ ಬನ್ನಿ. ಆದಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಆಶೀರ್ವಾದ ಮಾಡ್ಬೋದು, ಗಂಡ ಹೆಂಡತಿ ಒಟ್ಟಿಗೆ ಬಂದಾಗ ಆಶೀರ್ವಾದ ಮಾಡ್ಬೋದು. ಬ್ಯಾಚುಲರ್ಸ್ ಜೊತೆ ಬಂದ್ಬಿಟ್ಟೇನು ಆಶೀರ್ವಾದ ಮಾಡೋದು ಹಿಂದೆ. ಆಶೀರ್ವಾದ ಮಾಡಂಗಿಲ್ಲ ರೀ, ಮದುವೆ ಆದಮೇಲೆ ಮಾಡ್ಬೇಕ್ರಿ. ಕಂಗ್ರ್ಯಾಚುಲೇಷನ್ಸ್. ಯಾರೋ ಬೇರೆಯವ್ರು ತೊಗೊಂಬಂದು ನಾವು ಕೊಡ್ತಾ ಇದ್ದೀವಿ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ಏನು ಬ್ರೋ? ಹಾಂ ಬನ್ರಿ. S24 ನೀವಂತೂ ಕೊಡ್ಸಿಲ್ಲ, ಬನ್ರಿ ಇಲ್ಲಿ. ಆ್ಯಕ್ಷನ್ ಅಲ್ಲ ರೀ, ಎಲ್ಲ ಹೇಳ್ಬೇಕೆ. ಪ್ರತಿ ಸಲ ಮೂರು ಸೀನ್ ಮಿಸ್ ಮಾಡಿದ್ದೀರಾ. ಎಲ್ಲರದು ಸಿಂಗಲ್ ಫೋಟೋ ತೆಗೀರಿ. ಆಯ್ತು ಕೊಡಿ, ಇದು ಬೇಡ ಸಾಕು. ಸಿಂಗಲ್ ಫೋಟೋ ತೆಗಿ, ನೀಟಾಗಿ ತೆಗಿಬೇಕು, ಉಲ್ಟಾ. ಹಾಂ ಹಂಗೆ ಸೆಕೆಂಡು, ಯಾಕೆಂದರೆ ಅವಾಗಲೇ ರೆಕಾರ್ಡ್ ಆಗಿದೆಯಲ್ಲ ಅಂತ ಗೊತ್ತಿಲ್ಲ. ಏನಂದರೆ ನಿನ್ನೆ ರಾತ್ರಿ ರಿಸೆಪ್ಷನ್ ಊಟನ ಹಿಂಗೆ ಏನಿದೆ ಅಂತ ಇಲ್ಲೇ ತೋರಿಸ್ಬಿಟ್ಟಿದ್ವಿ. ಯಾಕಂದರೆ ನಾವು ಲೇಟಾಗಿ ಬರೋದಲ್ಲ, ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಸ್ಟಲ್ಲಿ ಅಂತ. ಸೊ ಅದನ್ನು ಲಾಸ್ಟಲ್ಲಿ ಬಂದಾಗ ಬರೀ ದೋಸೆ ತಿನ್ಕೊಂಡು ಹೋದ್ವಿ. ಸೊ ಇವಾಗ ಹಂಗೆ ಆಗಬಾರ್ದು ಮತ್ತೆ. ಅದಕ್ಕೆ ಇವಾಗ ಮಧ್ಯಾಹ್ನದ ಊಟ ಏನೇನು ಅಂತ ತೋರಿಸೋಣ. ಸೊ ಇವಾಗ ನಮ್ಮ ಕ್ಯಾಮ್ರಾಮ್ಯಾನು ಬಂದಿದ್ದಾರೆ, ನಮ್ಮ ಸಂತೋಷ್ ಅವರು. ಸೊ ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಅದು ಕೋಸಂಬರಿ ಪಲ್ಯ ಎರಡು ಬಕೆಟಲ್ಲಿ. ಜಹಾಂಗೀರು, ಹಪ್ಪಳ, ಕಬಾಬ್ ಇದೆ, ಆಲೂಗಡ್ಡೆ ಕಬಾಬ್. ಆಮೇಲೆ ಗಾಬರಿ ಆಗ್ಬಿಟ್ಟಾರೆ. ಏನು ಸರ್ ಇದು? ಇದು ಸಕ್ಕರೆ ಪುಡಿ. ಏನಕ್ಕೆ ಹೇಳಿ? ಚಿರೋಟಿಗೆ. ಆಮೇಲೆ ಇದು ಸಾಗುನಾ ಸಾಂಬಾರು. ಇದಕ್ಕೆ ಬೇಳೆ ಸಾರು ಮಾಡಿದ್ದಾರೆ, ಯಾಕೆಂದರೆ ಇಲ್ಲಿ ಮುದ್ದೆ ಇದೆ. ಬೈ ತೋರಿಸಿ. ಮುದ್ದೆ, ಆಮೇಲೆ ಪಲಾವ್, ವೈಟ್ ರೈಸ್, ಇದು ಚಟ್ನಿ. ಯಾಕಂದರೆ ಚಟ್ನಿ ಯಾಕೆ ಹೇಳಿ? ಇಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಆಮೇಲೆ ಮೊಸರು, ಗಟ್ಟಿ ಮೊಸರು ಇದೆ, ಸಾರಿದೆ. ಮೊಸರು ತೋರಿಸಿ, ಈ ಕಡೆ ಸಾರು ತೋರಿಸಿ. ಹಾಂ ಅಷ್ಟೇ. ಆ ಕಡೆ ಮಜ್ಜಿಗೆ. ಒಟ್ಟಿನಲ್ಲಿ ಒಳ್ಳೆ ಊಟ, ಮುದ್ದೆ ಊಟ. ಮಧ್ಯಾಹ್ನ ತಿಂದರೆ ನಿದ್ದೆ. ಆದರೆ ನಾವು ನಿದ್ದೆ ಮಾಡೋಕ್ಕಾಗಲ್ಲ, 30 ಕಿಲೋಮೀಟ್ರ್ ಹೋಗಬೇಕು. ಸರಿ, ಈಗ ಹೋಗ್ತೀನಣ್ಣ, ಬನ್ನಿ. ಬ್ಯಾಟಿಂಗ್ ಮಾಡ್ತಾರೋ ಮಾತಾಡ್ಸೋಣ. ನಮ್ಮ ಗ್ಯಾಂಗೆ ಇದೆ ಎಲ್ಲೋ ಅಲ್ಲಿ. ಹಾಂ ಬನ್ನಿ ಇರಿ, ಇವ್ರು ಹೋಗ್ಲಿ, ಇವ್ರ ಜೊತೆ ಹೋಗೋಣ. ಅವ್ರು ಹೋಗ್ಲಿ, ಅವ್ರ ಹಿಂದೆ ಹೋಗೋಣ. ಹಂಗೆ ರೆಕಾರ್ಡ್ ಮಾಡಿರಿ, ಅವರು ಮಾಡ್ತಾರದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿರೋ ತೋರಿಸ್ರಿ. ಹಾಂ ಹಿಂಗೆ ಕ್ಯಾಮ್ರಾ ಮಾಡೋಕ್ಕೆ ತೆಗೆ ಬರಲ್ಲ. ಹಂಗೆ ಹೋಗಿ ಅಲ್ಲಿ ನಮ್ಮ ಹುಡುಗರ ಹತ್ರ ಸ್ಟಾಪ್ ಮಾಡಿ, ಅಲ್ಲಾಡಿಸ್ಬೇಡಿ. ಇದು ಸ್ಟ್ರೈಟ್ ಸ್ಟೆಬಿಲೈಸೇಷನ್ ಇದ್ರೂ ಅಲ್ಲಾಡಿಸ್ಬೇಡ್ರಿ. ಇಂಟರ್ವ್ಯೂ ಮಾಡೋಣ ಇರಿ. ಈಗ ಇನ್ನೂ ಏನೂ ತಿಂದೇ ಇಲ್ಲ ಅವರು. ಹಾಂ ನಮ್ಮ ಗ್ಯಾಂಗ್ ಬಂತು ಬ್ರೋ. ಎರಡೆರಡು ಬಿದ್ದುಬಿಟ್ಟಿದೆ ಅಲ್ಲ. ಬ್ರೋ ಹೆಂಗಿದೆ ಬ್ರೋ ಪಲ್ಯ? ಸ್ವೀಟ್ ಹೆಂಗಿತ್ತು? ಅಯ್ಯೋ ಮುದ್ದೆ ಚೆನ್ನಾಗಿದೆ, ಬಿಸಿ ಇದು ಹೆಂಗಿದೆ ತಿಂದಿದ್ದು? ಏನೋ ಒಂದು ಇಟ್ಕೊಳ್ಳಿ. ಎಲ್ಲಿ ಹೆಂಗಿತ್ತು ಬ್ರೋ? ಹೆಂಗ್ ಮಾತಾಡ್ತಾರೆ ಬ್ರೋ? ಚೇಂಜ್ ಆಗೋದ್ರು. ಏನ್ರಿ ಆಯ್ತು ನಿಮ್ಗೆ? ನೀನು ಆಡಿತ್ತು ನಂಗೆ, ನೀನು ಆಡ್ದ ಹಂಗೆ ಆಡ್ತೀವಿ. ಸರಿ ಬನ್ನಿ ಕಪ್ಪಲ್ಲಿ ಬಂದಿಲ್ಲ, ಕೊಟ್ಟಿಲ್ಲ. ಈ ಕಡೆ ಬರ್ರಿ ಇಲ್ಲಿ.
ಹೇಳ್ತೀವಿ ಬರ್ರಿ ಹತ್ರ ಬರ್ರಿ ಆಗ್ಲಿ. ನಾನು ಇಡೀ ಜೀವನದಲ್ಲಿ ಫಸ್ಟ್ ಟೈಮು ವೆಜ್ ಊಟಕ್ಕೆ ಮುದ್ದೆ ತಿಂತಾರೆ ಅದನ್ನು. ಅವರೇ ಕಳ್ಸಾರು ಬರ್ತಾ ಇದೆ ನೋಡಿ. ಇಲ್ಲಿವರೆಗೂ ಯಾವತ್ತೂ ತಿಂದಿಲ್ಲ, ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲಿದೆ ಆಲೂಗಡ್ಡೆ ಪೀಸ್, ಆಲೂಗಡ್ಡೆ ಪೀಸ್ ಪೀಸ್ ಹಾಕೋದು ನೆಕ್ಸ್ಟ್ ತಿಂಗಳು. ಎಸ್, ಏನು ಮಾಡೋದು ಸೆನ್ಸಾರ್ ಕಟ್. ಸಂಕೋಚ ಪಡ್ಕೊಂಬೇಡಿ, ಆರಾಮಾಗಿ ತೊಗೊಂಡು ಬನ್ನಿ. ನೀವು ಟಿಫನ್ ಬೇರೆ ಮಾಡಿಲ್ಲ ಇನ್ನು ನೋಡ್ರಿ. ಅಷ್ಟೇ, ನಮ್ಮ ಹುಡುಗರನ್ನೆಲ್ಲ ಮಾತಾಡ್ಸಿದ್ದಾಯ್ತು. ಈಗ ತಿನ್ನಬೇಕು. ಕಬಾಬ್, ಆಲೂಗಡ್ಡೆ ಕಬಾಬ್, ಸೇಮ್ ಕಬಾಬ್ ಇದ್ದಂಗೆ ಆಯ್ತಾ? ಇದು ಇದೇ ಆಗ್ತಾಯಿಲ್ಲ ಫೋಕಸ್. ಆಲೂಗಡ್ಡೆ ಕಬಾಬ್ ಸೂಪರ್ ಕ್ರಿಸ್ಪಿ. ಮುದ್ದೆ ಬಂತು, ಮುದ್ದೆ ಹಿಂಗೆ ಮುದ್ದೆ ಬರ್ತಾಯಿದೆ. ಒಂದು ಮುದ್ದೆಗೆ ಸಾರು, ಸಾರಿಗೆ ಬಟ್ಲು. ಹಾಂ, ಅವರೆಕಾಳು ಸಾರು. ಸೇಮ್ ಕಬಾಬ್ ಮಸಾಲೆನೇ ಹಾಕಿರೋದು. ಚೆನ್ನಾಗಿದೆ ಮಸಾಲೆ. ಲವಂಗ ಜಾಸ್ತಿ ಆಗಿದೆ ಇದರಲ್ಲಿ ಸಾರಲ್ಲಿ. ಲವಂಗನೂ ಚಕ್ಕೆನೂ. ಅಕ್ಕಿ ರೊಟ್ಟಿಗೆ ಚಟ್ನಿ ಕಾಂಬಿನೇಷನ್.